ನಮಸ್ಕಾರ ಸ್ನೇಹಿತರೆ, MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನಾನು ಇವತ್ತಿನ ತರಗತಿಯಲ್ಲಿ 7ನೇ ತರಗತಿಯ ಪಾರ್ಟ್ 2 ಅಲ್ಲಿ ಬರುವಂತಹ ಗುಂಡು ಎಸೆತ ಈ ಒಂದು ಟಾಪಿಕ್ ಕುರಿತು ಮಾತನಾಡ್ತಾ ಇದ್ದೀನಿ. ಈ ಒಂದು ವಿಷಯ ಯಾರ್ಯಾರು ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿಗೆ ಪೂರ್ವಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀರೋ ಅವರಿಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಜಗತ್ತಿನಲ್ಲಿ ಕೆಲವು ವ್ಯಕ್ತಿಗಳು ಬುದ್ಧಿಶಾಲಿಗಳಾಗಿರ್ತಾರೆ ಮತ್ತು ಕೆಲವು ವ್ಯಕ್ತಿಗಳು ಬಲಶಾಲಿಗಳಾಗಿರ್ತಾರೆ. ಕೆಲವು ವ್ಯಕ್ತಿಗಳು ಏನಾಗ್ತಿರುತ್ತೆ, ಬುದ್ಧಿಶಾಲಿಗಳು ಮತ್ತು ಕೆಲವರು ಬಲಶಾಲಿಗಳು ಆಗಿರ್ತಾರೆ. ಬಿಡುವಿನ ವೇಳೆಯಲ್ಲಿ ಶಕ್ತಿ ಮತ್ತು ಯುಕ್ತಿ ಪರೀಕ್ಷೆಗೆ ಹಲವು ಚಟುವಟಿಕೆಗಳನ್ನು ಏನು ಮಾಡ್ತಾರೆ, ಸ್ಪರ್ಧಾತ್ಮಕ ರೂಪದಲ್ಲಿ ಅಳವಡಿಸ್ತಾರೆ. ಬಿಡುವಿನ ವೇಳೆಯಲ್ಲಿ ಶಕ್ತಿ ಮತ್ತು ಯುಕ್ತಿಗಾಗಿ ಚಟುವಟಿಕೆಗಳನ್ನು ಏನು ಮಾಡ್ತಾರೆ, ಸ್ಪರ್ಧಾ ರೂಪದಲ್ಲಿ ಮನೋರಂಜನಾತ್ಮಕವಾಗಿ ಏನು ಮಾಡ್ತಾರೆ, ಪ್ರಾರಂಭಿಸ್ತಾರೆ. ಈ ಸ್ಪರ್ಧೆಗಳಲ್ಲಿ ಮೇಲಾಟದ ಸ್ಪರ್ಧೆಗಳು ಅಂದರೆ ಅಥ್ಲೆಟಿಕ್ಸ್ ಮುಖ್ಯವಾಗಿ ಬಳಕೆಗೆ ಬಂದವು. ಇವುಗಳಲ್ಲಿ ಓಟಗಳು, ನೆಗೆತಗಳು, ಎಸೆತಗಳು ಅಂಥೇಳಿ ಮುಖ್ಯವಾಗಿ 3 ಪ್ರಕಾರಗಳು ಬರ್ತವೆ. ಓಟಗಳು ಮಾರ್ಗ ಸ್ಪರ್ಧೆಗಳು, ಟ್ರ್ಯಾಕ್ ಇವೆಂಟ್ಸ್. ಓಟಗಳು ಅಂತೀವಿ, ಇವು ಮಾರ್ಗ ಸ್ಪರ್ಧೆಗಳು ಅಥವಾ ಟ್ರ್ಯಾಕ್ ಇವೆಂಟ್ಸ್ ಅಂತೇಳಿ ಕರಿತೀವಿ. ಎಸೆತಗಳು ಮತ್ತು ನೆಗೆತಗಳು ಇವೇನು ಬಯಲ್ ಇವೆಂಟ್ಸ್ ಅಂದರೆ ಫೀಲ್ಡ್ ಇವೆಂಟ್ ಅಂತೇಳಿ ಕರಿತೀವಿ. ಟ್ರ್ಯಾಕ್ ಇವೆಂಟ್ಸ್ ಬರುತ್ತೆ ಮತ್ತು ಫೀಲ್ಡ್ ಇವೆಂಟ್ಸ್ ಅಂತ ಬರುತ್ತೆ. ಇವು ನೆಗೆತಗಳು ಏನು ಮಾಡ್ತವೆ, ನೆಗೆತಗಳು ಮತ್ತು ಎಸೆತಗಳು ಟ್ರ್ಯಾಕ್ ಇವೆಂಟ್ಸ್ ಆದರೆ ಎಸೆತಗಳು ಮತ್ತು ನೆಗೆತಗಳು ಫೀಲ್ಡ್ ಇವೆಂಟ್ಸ್. ಓಟಗಳು ಟ್ರ್ಯಾಕ್ ಇವೆಂಟ್ಸ್ ಆದರೆ ನೆಗೆತಗಳು ಎಸೆತಗಳು ಫೀಲ್ಡ್ ಇವೆಂಟ್ಸ್ ಆಗಿರ್ತವೆ. ಮಾನವನ ಶಕ್ತಿ ಮತ್ತು ಸಾಮರ್ಥ್ಯಗಳನ್ನು ಗುರುತಿಸಿಕೊಳ್ಳಲು 4 ರೀತಿಯ ಸ್ಪರ್ಧೆಗಳನ್ನು ಮಾಡ್ತಾರೆ. ಅವುಗಳನ್ನು ಹೇಗೆ ಅಂತಂದರೆ ವಯೋಮಾನ, ವೇಗ, ತೂಕ ಮತ್ತು ದೂರದ ಮಾಪನಗಳನ್ನು ಬಳಸಿ ಸಂಘಟನೆ ಮಾಡ್ತಾರೆ. ಎಸೆತದ ಸ್ಪರ್ಧೆಗಳಲ್ಲಿ ಮುಖ್ಯವಾಗಿ ಗುಂಡು ಎಸೆತ, ಚಕ್ರ ಎಸೆತ ಮತ್ತು ಇಲ್ಲಿದೆ ನೋಡಿ, ಇಲ್ಲಿ ಗುಂಡು ಎಸೆತ, ಡಿಸ್ಕಸ್ ಎಸೆತ, ಬರ್ಚಿ ಎಸೆತ ಮತ್ತು ಹ್ಯಾಮರ್ ಎಸೆತ ಎಂಬ 4 ಪ್ರಕಾರಗಳು ಕಂಡುಬರ್ತವೆ. ಡಿಸ್ಕಸ್ ಎಸೆತ ಅಂದರೆ ಚಕ್ರ ಎಸೆತ ಅಂದರೆ ಒಂದೇ. ನಾವು ಇಲ್ಲಿ ಗುಂಡು ಎಸೆತದ ಬಗ್ಗೆ ತಿಳ್ಕೊಳ್ಳೋಣ. 4 ಪ್ರಕಾರಗಳು ಬರುತ್ತೆ, ಆದರೆ ಇಲ್ಲಿ ತಿಳ್ಕೊಳ್ತಾ ಇರೋದು ನಾವು ಗುಂಡು ಎಸೆತದ ಬಗ್ಗೆ. ಕಲ್ಲು ಗುಂಡುಗಳನ್ನು ಎಸೆಯುವುದರ ಮೂಲಕ ಬಳಕೆಗೆ ಬಂದ ಈ ಗುಂಡು ಎಸೆತ ಮೊದಲು ಪ್ರಾರಂಭವಾಗಿದ್ದು ಸ್ಕಾಟ್ಲೆಂಡ್ನಲ್ಲಿ. ಮೊದಲೆಲ್ಲ ಪ್ರಾರಂಭವಾಯ್ತಿದ್ದು ಸ್ಕಾಟ್ಲೆಂಡ್ನಲ್ಲಿ ಪ್ರಾರಂಭ ಆಗುತ್ತೆ. ನಿಗದಿತ ವಯೋಮಾನದವರು ನಿಗದಿತ ತೂಕದ ಗೋಳಾಕಾರದ ಗುಂಡನ್ನು ನಿಗದಿತ ಸ್ಥಳದೊಳಗೆ ನಿಯಮಗಳನುಸಾರವಾಗಿ ಭುಜಬಲದ ಸಹಾಯದಿಂದ ದೂರಕ್ಕೆ ತಳ್ಳುವುದೇ ಅಂತೀವಿ ಗುಂಡು ಎಸೆತ ಅಂತೇಳಿ ಕರಿತೀವಿ. ಹಾಗೆ ಗುಂಡು ಎಸೆತ ಅಥವಾ ಇಂಗ್ಲೀಷಲ್ಲಿ ಏನಂತ ಇದಕ್ಕೆ ಶಾರ್ಟ್ ಪುಟ್ ಅಂತೇಳಿ ಕರಿತೀವಿ. ಎಸೆತದ ಸ್ಪರ್ಧೆಯು ಸ್ಫೋಟಕ ಬಲವನ್ನು ಅವಲಂಬಿಸಿರುತ್ತದೆ. ಸ್ಫೋಟಕ ಬಲ ಎಂದರೆ ಒಂದು ಕೇಂದ್ರ ಶಕ್ತಿಯನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಕನಿಷ್ಠ ಸಮಯದಲ್ಲಿ ಒಂದು ಕಾರ್ಯದಲ್ಲಿ ಬಳಸೋದಕ್ಕೇನಂತೀವಿ, ಸ್ಫೋಟಕ ಶಕ್ತಿ ಅಂತೀವಿ ಕರಿತೀವಿ. ಎಸೆತದ ಸ್ಪರ್ಧೆಗಳಲ್ಲಿ ಕಾಲು ಭುಜಬಲದ ಸ್ಫೋಟಕ ಬಲದ ಸಹಾಯದಿಂದ ಎಸೆತದ ಉಪಕರಣವನ್ನು ತಳ್ಳಲ್ಪಡುವುದು ಅಥವಾ ಎಳೆಯಲ್ಪಡುವುದು ಅಥವಾ ಎಸೆಯಲ್ಪಡುವುದು. ಈ ರೀತಿಯಾಗಿ ಗುಂಡನ್ನು ಮತ್ತು ಭುಜ ಮತ್ತು ಕಾಲಿನ ಸ್ಫೋಟಕ ಬಲವನ್ನು ಬಳಸಿ ಎಸೆತದ ಅಂಕಣದೊಳಗೆ ಎಸೆಯಬೇಕು. ಹಾಗೆ ಗುಂಡು ಎಸೆತದ ಅಂಕಣದ ಒಂದು ಚಿತ್ರ. ಎಸೆತದ ವೃತ್ತ ಎಷ್ಟಿರಬೇಕು, ಎಸೆತದ ವೃತ್ತ 2.135 ಮೀಟರ್ ಇರಬೇಕು. ಇದು ಏನು ವ್ಯಾಸ ಅಂತ ಕರಿತೀವಿ. 3G ಎಷ್ಟಿರಬೇಕು ಅಂದರೆ 1.0675 ಮೀಟರ್ ಇರಬೇಕು. ಅಂಚಿನ ಗೆರೆಪಟ್ಟಿ 6 ಮಿಲಿಮೀಟರ್ ಇರುವಂತೆ ವೃತ್ತದ ಮಧ್ಯಬಿಂದುವಿಗೆ ಲಂಬವಾಗಿ 75 ಸೆಂಟಿಮೀಟರ್ ಉದ್ದ ಮತ್ತು 5 ಸೆಂಟಿಮೀಟರ್ ಅಗಲದ ಗೆರೆಗಳನ್ನು ವೃತ್ತದ 2 ಬದಿಗೆ ಇರುವಂತೆ ರಚಿಸಬೇಕು. ಹಾಗೆ ಸ್ಟ್ಯಾಂಪ್ ಬೋರ್ಡ್ ನೋಡಿರಿ, ಇದರ ಅಗಲ ಎಷ್ಟಿರಬೇಕಂದ್ರೆ 212ರಿಂದ 300 ಮಿಲಿಮೀಟರ್ ಒಳಗೆ ಇರಬೇಕು. 212ರಿಂದ 300 ಮಿಲಿಮೀಟರ್ ಒಳಗೆ ಇದು ಇರಬೇಕು. ಉದ್ದ 1.22 ಮೀಟರ್ ಇರಬೇಕು. ಇದರ ದಪ್ಪ 10 ಸೆಂಟಿಮೀಟರ್ ಇರಬೇಕು. ಬಿಳಿ ಬಣ್ಣದಿಂದ ಕೂಡಿದ ಈ ಬೋರ್ಡ್ ಕಮಾನಿನ ಆಕಾರವಿದ್ದು ವೃತ್ತದ ಹೊರತುದಿಗೆ ಹಾಗೂ ಒಳತುದಿಗೆ ಕಬ್ಬಿಣದ ಅಂಚಿಗೆ ಹೊಂದಿಕೊಂಡಿರಬೇಕು. ನೋಡ್ರಿ, ಇಲ್ಲಿ ವ್ಯಾಸ ಮತ್ತು ತ್ರಿಜ್ಯ ಅಂತ ಎಲ್ಲ ಕೊಟ್ಟಿದ್ದಾರೆ, ನೆನ್ಪಿಟ್ಟುಕೊಳ್ರಿ. ನೋಡಿ,
ಇಲ್ಲಿ ವ್ಯಾಸ ಅಡಿಗಳಲ್ಲೂ ಕೊಟ್ಟಿದ್ದಾರೆ. ವ್ಯಾಸ 2.135 ಮೀಟರ್ನಲ್ಲಿ ಅಡಿಗಳಲ್ಲಿ ಕೇಳಿದ್ರೆ 7 ಅಡಿಗಳು. ತ್ರಿಜ್ಯ 1.0675 ಮೀಟರಲ್ಲಿ ಅಡಿಗಳು ಕೇಳಿದ್ರೆ 3.6 ಅಡಿಗಳು. ಎಸೆತದ ಕೋನ ಎಷ್ಟಿರಬೇಕು? ಎಸೆತದ ಕೋನ 34.92 ಡಿಗ್ರಿ ಅಷ್ಟೇ ಇರಬೇಕು. ಈಗ ಎಸೆತದ ಸೆಕ್ಟರ್. ಇದು ಸಿಲಿಂಡರ್ ಅಥವಾ ಕುರುಚಲು ಹುಲ್ಲು ಮತ್ತು ಮಣ್ಣಿನಿಂದ ಕೂಡಿದ್ದು ಗುಂಡು ಬಿದ್ದ ಜಾಗದಲ್ಲಿ ಗುರುತು ಮೂಡಿರಬೇಕು. ನಾವು ಎಲ್ಲಿ ಗುಂಡು ಹಾಕ್ತೀವೋ ಅಲ್ಲಿ ಗುರುತು ಮೂಡುವಂತಿರಬೇಕು. ಕೇಂದ್ರ ಬಿಂದುವಿನಿಂದ ವಿಸ್ತರಿಸಿದ ಎಸೆತದ ಕೋನ 34.92 ಡಿಗ್ರಿ ಇರಬೇಕು. ಎಸೆತದ ಗುಂಡು ಗಟ್ಟಿ ಕಬ್ಬಿಣ ಅಥವಾ ಹಿತ್ತಾಳೆ ಲೋಹಗಳಿಂದ ಮಾಡಲ್ಪಟ್ಟಿದ್ದು ಗೋಳಾಕಾರವಾಗಿದ್ದು ಹೊರಭಾಗ ನುಣುಪಾಗಿರಬೇಕು. ತೂಕಗಳು 14 ವರ್ಷ ವಯೋಮಿತಿಯ ಬಾಲಕ ಮತ್ತು ಬಾಲಕಿಯರಿಗೆ ಹಾಗೂ ಮಹಿಳಾ ವಿಭಾಗದವರಿಗೆ ಬಳಸುವ ಗುಂಡಿನ ತೂಕ 4 kg. ಬಾಲಕ ಮತ್ತು ಬಾಲಕಿಯರಿಗೆ ಮಹಿಳಾ ವಿಭಾಗದವರಿಗೆ ಬಳಸುವಂಥ ಗುಂಡಿನ ತೂಕ ಎಷ್ಟಂದರೆ ಅದು 4 kg ಇರುತ್ತೆ. 17ರಿಂದ ಮತ್ತು 20 ವರ್ಷದ ಬಾಲಕರಿಗೆ 6 kg ಇರುತ್ತೆ. ಪುರುಷರಿಗೆ ಎಷ್ಟಿರುತ್ತೆ ಅಂದರೆ 7.260 kg ಇರುತ್ತೆ. ಯಾರ್ಯಾರಿಗೆ ಎಷ್ಟಿರುತ್ತೆ ಅಂತ ಹೇಳಿದರೆ ನೆನ್ಪಿಟ್ಕೊಳ್ಬೇಕು. ಈಗ ಎಸೆತದ ನಿಯಮಗಳು. ಎಸೆತಕ್ಕೆ ಮುನ್ನ ವೃತ್ತದ ಅಂಚಿನಲ್ಲಿರುವ ಕಬ್ಬಿಣದ ಎತ್ತರದ ಪಟ್ಟಿಯನ್ನು ಯಾವ ಭಾಗದಲ್ಲಿಯೂ ಸಹ ಸ್ಪರ್ಶಿಸುವಂತಿಲ್ಲ. ಎಸೆತದಕ್ಕೆ ಸಂಬಂಧಿಸಿದ ಸಿದ್ಧತಾ ಚಟುವಟಿಕೆಗಳು ಸ್ಪರ್ಧೆಗೆ ಮುನ್ನ ಹರಿದಿರಬೇಕು. ಏನು ಎಸೆಯಕ್ಕೆ ಹೋಗ್ತೀವಲ್ಲ ಅದು ಎಸೆಯೋ ಟೈಮಲ್ಲಿ ವೃತ್ತದ ಅಂಚಿಗೆ ನಾವೇನು ಮಾಡೋದು, ಕಬ್ಬಿಣದ ಎತ್ತರಕ್ಕೆ ಪಟ್ಟಿ ಇರುತ್ತಲ್ಲ ಆ ಪಟ್ಟಿಯ ಭಾಗವನ್ನು ನಾವು ಮುಟ್ಟಬಾರ್ದು. ಮುಟ್ಟಿದರೆ ಏನಾಗುತ್ತೆ, ಅದು ಫಾಲ್ ಆಗುತ್ತೆ. ಎಸೆತದ ಗುಂಡು ಅಂಕಣದಲ್ಲಿ ಬಿದ್ದ ನಂತರವೇ ನಾವೇನು ಮಾಡಬೇಕು, ಹೊರಗೆ ಬರಬೇಕು. ಸ್ಪರ್ಧೆಯು ಎಸೆತದ ಉಡುಪನ್ನು ಧರಿಸಬೇಕು. ಎಸೆತದೊಳಗೆ ಟೀ ಶರ್ಟು ಅಂದರೆ 3/4 ಅವೆಲ್ಲ ಹಾಕೋಬೇಕು. ಚಡ್ಡಿ ಮತ್ತು ಟೀ ಶರ್ಟ್ ಹಾಕ್ಕೊಂಡು ಇದು ಮಾಡಿ ಎಸೆಬೇಕಲ್ಲಿ. ಹೊರಗೆ ಬರುವಾಗ ಮಧ್ಯಬಿಂದುವಿಗೆ ಲಂಬವಾಗಿ 75 ಸೆಂಟಿಮೀಟರ್ ಗುರುತಿನ ಗೆರೆಯಿಂದಲೇ ಹೆದರಬೇಕು. ಒಂದು ಗೆರೆ ಹಾಕಿರ್ತಾರಲ್ಲ 75 ಸೆಂಟಿಮೀಟರ್, ಗ್ರೌಂಡ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಗ್ರೌಂಡ್ ಇಲ್ಲಿದೆಯಲ್ಲ ಇದು, ಅದು ಇದು 75 ಸೆಂಟಿಮೀಟ್ರ್ ಆ ಕಡೆ ಈ ಕಡೆ ಎರಡು ಕಡೆ ಹಾಕಿರ್ತಾರೆ. ಆ ಕಡೆ ಇದು ಹಿಂದಿಂದ ಇಲ್ಲಿಂದೇ ಬರಬೇಕು. ನಾವು ಇಲ್ಲಿಂದ ಬಂದು ಹಿಂಗೆ ಬರಬಾರ್ದು, ಇಲ್ಲಿಂದ ಈ ಕಡೆ ಬರಬೇಕು. ತೀರ್ಪುಗಾರರು ಎಸೆತದ ಕ್ರಮವು ಬದ್ಧವಾಗಿದೆ ಎಂದು ತಿಳಿಸಿದರೆ ಮಾತ್ರ ಎಸೆತ ಸಕ್ರಮವಾಗುತ್ತದೆ. ತೀರ್ಪುಗಾರ ಇರ್ತಾರಲ್ಲ ಅವರು ಕರೆಕ್ಟ್ ಎಸೆದಿದೆ ಅಂದರೆ ಮಾತ್ರ ಅದು ಕರೆಕ್ಟ್ ಆಗುತ್ತೆ. ಇಲ್ಲದ್ರೆ ನೀವು ಹೆಂಗಾರ ಎಸೆದರೆ ಫಾಲ್ ಆಗುತ್ತೆ. ಅಕ್ರಮ ಎಸೆತಗಳು ಫಾಲ್ ಆಗುತ್ತೆ ಅಂತೇಳಿ. ಬೇರೆಯವರ ಸರದಿಯಲ್ಲಿ ಎಸೆಯಿದ್ರೆ ನಮಗೇನಾಗುತ್ತೆ, ಫಾಲ್ ಆಗುತ್ತೆ. ಹಿಡಿತ ಇರುವ ಕೈಗವಸು ಅಥವಾ ಗೌಸು ಹಾಕಿದ್ರೆ ಅವಾಗ ಕೂಡ ನಮ್ಗೆ ಫಾಲ್ ಅಂತ ಕೊಡ್ತಾರೆ. ಸ್ವಂತ ಅಥವಾ ಕಡಿಮೆ ತೂಕದ ಗುಂಡು ಬಳಸಿದರೆ ನಮ್ದು ಯಾವುದೋ ಸ್ವಂತ ಇದು ನಾವೇ ಬಳಸ್ತೀವಿ ಅಂದರೆ ಅದು ಕೂಡ ಫಾಲು. ಓಡಿ ಬಂದು ಗುಂಡನ್ನು ಎಸೆದರೂ ಕೂಡ ಅದನ್ನು ಕೂಡ ಫಾಲು. 2 ಕೈಗಳಿಂದ ಗುಂಡನ್ನು ಎಸೆಯಬಾರ್ದು, ಎಸೆದರೆ ಅದು ಫಾಲ್ ಆಗುತ್ತೆ. ಸೊಂಟದ ಕೆಳಭಾಗದಿಂದ ಗುಂಡನ್ನು ಎಸೆಯುವುದು. ಸೊಂಟದ ಕೆಳಭಾಗದಿಂದ ಗುಂಡನ್ನು ಎಸೆದರೆ ಅದು ಕೂಡ ಏನಾಗುತ್ತೆ, ಫಾಲ್ ಆಗುತ್ತೆ. ಗುಂಡು ಎಸೆತದ ಪ್ರಸ್ತುತ ದಾಖಲೆಗಳು ನೋಡಿರಿ. ಗುಂಡು ಎಸೆತದ ಪ್ರಸ್ತುತ ದಾಖಲೆಗಳು ಪುರುಷ ಮತ್ತು ಮಹಿಳೆ ಒಲಿಂಪಿಕ್ನಲ್ಲಿ ಎಷ್ಟು ದಾಖಲೆ ಮಾಡಿದ್ದಾರೆ ಅಂತ ನೋಡಿ. ರಾಯನ್ ಕ್ರೂಸರ್, ಇಲೋನಾ ಸ್ಲೋಪಿಯಾನೆಕ್ ಇವ್ರ ಹೆಸರು. ಇವ್ರ ದೇಶ ಯಾವುದಂದರೆ USA ಅಂದರೆ ಅಮೇರಿಕಾ ಮತ್ತು ಪೂರ್ವ ಜರ್ಮನಿ. ಆ ದೇಶದಲ್ಲಿ ಇವರು ಎಷ್ಟು ದೂರ ಎಸೆದಿದ್ದಾರೆ ಅಂತ ಕೊಟ್ಟಿದ್ದಾರೆ ನೋಡಿ. 22.52 ಮೀಟರ್, 22.41 ಮೀಟರ್ ಇವ್ರದ್ದು ನೆನ್ಪಿಟ್ಕೋಬೇಕು. ವಿಶ್ವ ದಾಖಲೆ ಪುರುಷ ಮತ್ತು ಮಹಿಳೆಯರು. ಪುರುಷರಲ್ಲಿ ರ್ಯಾಂಡಿ ಬರ್ನೆಸ್ USAದವರು. ಇವರು 23.12 ಮೀಟರ್ ಎಸೆದಿದ್ದಾರೆ. ಮಹಿಳೆ ನಟಾಲ್ಯಾ ಲೆಸೋವಿಸ್ಕಿ, ಇವರು ರಷ್ಯಾದವರು. ಇವರು 22.63 ಮೀಟರ್ ಎಸೆದಿದ್ದಾರೆ. ಈಗ ರಾಷ್ಟ್ರ ಮಟ್ಟದಲ್ಲಿ ಅಂದರೆ ಭಾರತ ದೇಶದಲ್ಲಿ ಪುರುಷ ಮತ್ತು ಮಹಿಳೆಯರು. ಪುರುಷ ಓಂ ಪ್ರಕಾಶ್ ಸಿಂಗ್ ಭಾರತದವರು. ಇವರು 70.69 ಮೀಟರ್ ಎಸೆದಿದ್ದಾರೆ. ಮಹಿಳೆ ಮನ್ಪ್ರೀತ್ ಕೌರ್ ಭಾರತ ದೇಶದವರು 18.86 ಮೀಟರ್ ಏನು ಮಾಡಿದ್ದಾರೆ, ಎಸೆದಿದ್ದಾರೆ. ಇನ್ನು ರಾಜ್ಯದಲ್ಲಿ ಪುರುಷ ವಿಕಾಸ್ ಗೌಡ ಕರ್ನಾಟಕದವರು 19.6 ಮೀಟರ್ ಎಸೆದಿದ್ದಾರೆ. ಮಹಿಳೆ JJ ಶೋಭಾ, ಇವರು ಕೂಡ ಕರ್ನಾಟಕದವರು 12.74 ಮೀಟರ್. ಈಗ 17 ವರ್ಷದ ಬಾಲಕ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಏನು ಮಾಡಿದ್ದಾನೆ, ಸಾಧನೆಯನ್ನು ಮಾಡಿದ್ದಾನೆ.
ಹಾಗೂ 14 ವರ್ಷದ ಬಾಲಕರು ಇವರು ಕೂಡ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ. ಇಷ್ಟು ಗುಂಡು ಎಸೆತದ ಥಿಯರಿ ಬಗ್ಗೆ ನಾವು ತಿಳ್ಕೊಂಡಿವಿ. ಈಗ ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳಿದ್ದಾವೆ ಇಲ್ಲಿ ನೋಡೋಣ. ಗುಂಡು ಎಸೆತದ ಸ್ಪರ್ಧೆ ವೃತ್ತದ ವ್ಯಾಸ ಎಷ್ಟು? ಗುಂಡು ಎಸೆತದ ಸ್ಪರ್ಧೆ ವೃತ್ತದ ವ್ಯಾಸ ಎಷ್ಟು? 2.135 ಮೀಟರ್. ಎಸೆತದ ಗುಂಡನ್ನು ಯಾವುದರಿಂದ ಮಾಡಿರುತ್ತಾರೆ? ಎಸೆತದ ಗುಂಡು ಮೇಲ್ಗಡೆ ಕಬ್ಬಿಣ ಲೇಪನವನ್ನು ಮಾಡಿರ್ತಾರೆ, ಒಳಗಡೆ ಏನು ಮಾಡ್ತಾರೆ? ಹಿತ್ತಾಳೆ ಮತ್ತು ಗಟ್ಟಿ ಕಬ್ಬಿಣದಿಂದ ಮಾಡ್ತಾರೆ. 14 ವರ್ಷದ ಮಿತಿ ಸ್ಪರ್ಧೆಗಳು ಎಸೆಯುವ ಗುಂಡಿನ ತೂಕ ಎಷ್ಟು ಅಂದರೆ 4 kg. ಗುಂಡೆಸೆತ ಸ್ಪರ್ಧೆಯ ಅಕ್ರಮಗಳನ್ನು ತಿಳಿಸಿ. ಅಕ್ರಮಗಳು ಯಾವ ಅಕ್ರಮ ಆಗುತ್ತೆ ಅಂತ ಕೊಟ್ಟಿದ್ದೀವಲ್ಲ ಇಷ್ಟೇ ಬರೀಬೇಕು. ಈಗ ಸರಿ ತಪ್ಪು ಹೇಳಬೇಕು. ಸ್ಕಾಟ್ಲೆಂಡ್ನಲ್ಲಿ ಮೊದಲು ಗುಂಡೆಸೆತ ಪ್ರಾರಂಭ ಆಯಿತು. ಇದು ಸರಿ, ಸ್ಕಾಟ್ಲೆಂಡ್ನಲ್ಲಿ ಪ್ರಾರಂಭ ಆಯಿತು ಅಂತ ಹೇಳಿದ್ದೀನಿ. ಹಾಗಾದರೆ ಇದು ಸರಿ. ಎಸೆತದ ಅಂಕಣ ಸೆಕ್ಟರ್ನಲ್ಲಿ ಎಸೆತದ ಗುಂಡು ಬಿದ್ದ ತಕ್ಷಣ ಸ್ಪರ್ಧಿಯು ಮುಂಭಾಗದಿಂದ ಹೊರಗೆ ಹೋಗಬೇಕು. ಮುಂಭಾಗ ಅಲ್ಲ, ಇದು ಹಿಂಭಾಗದಿಂದ. ಇದು ಹಾಗಾದರೆ ಇದು ಏನು ತಪ್ಪು. ಎರಡೂ ಕೈಗಳಿಂದ ಗುಂಡನ್ನು ಎಸಿಬೇಕು ಅಂತ ಕೊಟ್ಟಿದ್ದಾರೆ. ಇದು ತಪ್ಪು, ಎಸಿಬಾರ್ದು. ಗುಂಡು ಎಸೆತವು ಮೇಲಾಟಗಳಲ್ಲಿ ಬಯಲು ಸ್ಪರ್ಧೆ ಅಂದರೆ ಫೀಲ್ಡ್ ಇವೆಂಟ್. ಇದು ಸರಿ, ಫೀಲ್ಡ್ ಇವೆಂಟ್. ಇದು ಟ್ರ್ಯಾಕ್ ಇವೆಂಟ್ ಯಾವುದಂದರೆ ಅವು ಓಟಗಳು. ಇದು ಫೀಲ್ಡ್ ಇವೆಂಟ್. ಇಷ್ಟು ಪ್ರಶ್ನೋತ್ತರಗಳಾದವು. ಇಲ್ಲಿಗೆ ಏನು ಮಾಡ್ತಂದರೆ ಈ ಗುಂಡು ಎಸೆತ ಎಂಬ ಒಂದು ವಿಷಯ ಇಲ್ಲಿಗೆ ಮುಗಿತು. ಮುಂದಿನ ತರಗತಿಯಲ್ಲಿ ಮಾಡೋಣ. ಇದು ಮುಂದುವರಿದ ಭಾಗವನ್ನು ನಾವು ತಿಳಿದುಕೊಳ್ಳೋಣ. ಮುಂದೇನಿದೆ ಪ್ರಾಕ್ಟಿಕಲ್ ಇದೆ, ಗುಂಡು ಎಸೆತದ ನೋಡೋಣ ಯಾವುದಿದೆ ಅಂತೇಳಿ. ಇವಾಗ ಏನು ಮಾಡಿರಿ ಅಂದರೆ ನೀವು ಹಿಂಗೆ ಒಂದು ಸರಿ ಇದೊಂದು ಬುಕ್ ಓದ್ಕೊಳ್ರಿ, ಹಾಗೆ ಒಂದು ಕ್ಲಾಸ್ ಕೇಳಿರಿ, ಮತ್ತು ಬೇರೆ ಬೇರೆ ನಿಮ್ದು ಎಲ್ಲೆಲ್ಲಿ ಸಿಗುತ್ತೋ ಅದೆಲ್ಲ ಒಂದೇ ಕಡೆ ಏನು ಮಾಡಿ ನೋಟ್ಸ್ ಮಾಡ್ಕೊಳ್ಳಿ. ನೋಟ್ಸ್ ಮಾಡ್ಕೊಂಡ್ರೆ ಎಕ್ಸಾಮ್ ಟೈಮಲ್ಲಿ ಏನಾಗುತ್ತೆ ನಮಗೆ ಓದೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ನಾನು ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನು ವೀಕ್ಷಿಸಿ ಅಂತ ಹೇಳ್ತಾ ಇಲ್ಲಿಗೆ ಶುಭವಾಗಲಿ.